ಎಲ್ಲ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ SK ಚಾನಲ್ಗೆ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಚೆನ್ನಾಗಿರಿ ಅನ್ಕೊಂಡಿದ್ದೀನಿ. ಇವತ್ತು ಬಿಗ್ ಬಾಸ್ ಡೇ ನಂಬರ್ 8, ಬಿಗ್ ಬಾಸ್ 11 ಸೀಸನ್ ಡೇ ನಂಬರ್ 8 ಏನೇನಾಯಿತು ಅದು ಪಾಯಿಂಟ್ ಆಗಿ ನಿಮ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ನಂಬರ್ 1 ಫಸ್ಟ್ ಪಾಯಿಂಟ್ ಬಂದು ಲಾಯರ್ ಅವ್ರು ಹೇಳ್ತಾರೆ ಹಂಸ ಅವ್ರಿಗೆ, ನೀವು ಕ್ಯಾಪ್ಟನ್ ಆಗಿ ಅನ್ಲಾಯಕು ನೀವು ಅಂತಂದ್ರು. ಯಾರು? ಲಾಯರ್ ಅವರು. ಇದಾಗಿದ್ದು ಫಸ್ಟ್ ಪಾಯಿಂಟು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಅಲ್ಲಿ ಹಂಸ ಅವರು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಕೇಳ್ಕೊಂತಾರೆ, ಬಿಗ್ ಬಾಸ್ ನರಕವಾಸಿಗಳಿಗೆ ಒಳ್ಳೆ ಊಟ ಕೊಡಿ ಅಂತ ಅಂದ್ಬಿಟ್ಟು ಕಣ್ಣೀರ್ ಇಟ್ಕೊಂಡು ಕೇಳ್ಕೊಂತಾರೆ. ಇದಾಗಿ ಸೆಕೆಂಡ್ ಪಾಯಿಂಟು. ನೆಕ್ಸ್ಟ್ ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಲಾಯರ್ ಅವರು ನರಕವಾಸಿಗಳ ಗ್ರೂಪ್ ಹತ್ರ ಡಿಸ್ಕಷನ್ ಮಾಡ್ತಾರೆ. ಏನಂತಂದ್ರೆ ಇದು ಹಂಸಾಗಿ ಅವರು ಕ್ಯಾಪ್ಟನ್ ಆಗಿರೋ ಅವರು ನಮಗೆ ಕಳುಷಿತ ನೀರು ಕೊಟ್ಬಿಟ್ಟಿದ್ದಾರೆ, ಅವ್ರಿಗೆ ಧಿಕ್ಕಾರ ಅಂತ ಕರೆಯೋಣ ಅಂತ ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾರೆ. ಡಿಸ್ಕಷನ್ ಆಗುತ್ತೆ. ಇದು ಪಾಯಿಂಟ್ ನಂಬರ್ 3 ಆಗಿದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 4 ಅಲ್ಲಿ ನೆಕ್ಸ್ಟ್ ಬಿಗ್ ಬಾಸ್ ಇಂದ ಒಂದು ಸಂದೇಶ ಬರುತ್ತೆ. ಏನಂದ್ರೆ ಅದೊಂದು ಟಾಸ್ಕ್ ಆಗಿರುತ್ತೆ. ಟಾಸ್ಕ್ ನೇಮ್ ಬಂದ್ಬಿಟ್ಟು ಹುಷಾರ್ ಸರ್ ಅಂತ ಒಂದು ಟಾಸ್ಕ್ ಬರುತ್ತೆ. ಈ ಟಾಸ್ಕ್ ಅಲ್ಲಿ ಸ್ವರ್ಗವಾಸಿಗಳಿಗೂ ಮತ್ತೆ ನರಕವಾಸಿಗಳಿಗೂ ಈ ವಾರ ಅದರಿಂದ ಒಂದು ಬೆನಿಫಿಟ್ ಇದೆ, ಅನ್ವಯಿಸುತ್ತದೆ ಅಂದ್ಬಿಟ್ಟು ಒಂದು ಮೆನ್ಷನ್ ಮಾಡಿತ್ತು ಇದರಲ್ಲಿ. ಇದಾಗಿತ್ತು 4 ಪಾಯಿಂಟ್. ನೆಕ್ಸ್ಟ್ 5th ಪಾಯಿಂಟ್ ಬಂದ್ಬಿಟ್ಟು ಆ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಇಬ್ರು ಒಂದೊಂದು ಬಾಲ್ ಹಾಕಿ ಈಕ್ವಲ್ ಆಗಿರ್ತಾರೆ. ಬಟ್ ಯಾರು ಟೈಮು ಕಮ್ಮಿಯಲ್ಲಿ ಯಾರು ಕಮ್ಮಿ ಟೈಮಲ್ಲಿ ಆಡಿದ್ದಾರೆ ಅನ್ನೋದು ಮೆನ್ಷನ್ ಆಗುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ನರಕವಾಸಿಗಳು 2 ನಿಮಿಷ 51 ಸೆಕೆಂಡಲ್ಲಿ ಅದನ್ನ ಬಾಲ್ನ ಹಾಕಿದ್ದಾರೆ ಅಂತ ಬರುತ್ತೆ. ಅದಕ್ಕೆ ನರಕವಾಸಿಗಳು ವಿನ್ ಆಗುತ್ತೆ. ಇದಾಗಿತ್ತು 5th ಪಾಯಿಂಟ್. ನೆಕ್ಸ್ಟ್ ಇನ್ನು ಬಿಗ್ ಬಾಸ್ ಇಂದ ಒಂದು ಟಾಸ್ಕ್ ಅಲ್ಲಿ ವಿನ್ ಆದವರಿಗೆ ಒಂದು ಅನುಕೂಲ ಇದೆ ಈ ವಾರ ಅಂತ ಹೇಳಿದ್ರೆ, ಅದೇನಂತಂದ್ರೆ ಸ್ವರ್ಗವಾಸಿಗಳು ನರಕವಾಸಿಗಳಿಗೆ 3 ಟೈಮ್ ಅವ್ರು ಏನು ಕೇಳ್ತಾರೋ ಆ ಊಟನ ಮಾಡ್ಕೊಡ್ಬೇಕಾಗುತ್ತೆ. ಇದಾಗಿದೆ ಟಾಸ್ಕ್ ಅಲ್ಲಿ ವಿನ್ ಆದವ್ರಿಗೆ ಇದಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ನಂಬರ್ 6. ನೆಕ್ಸ್ಟ್ ಇನ್ನು ಬಿಗ್ ಬಾಸ್ ಇಂದ ಏನ್ ಬರುತ್ತೆ ಸಂದೇಶ ಏನಂದ್ರೆ, ಹಂಸ ಅವ್ರಿಗೆ ಕ್ಯಾಪ್ಟನ್ ಆಗಿರಲ್ಲ, ಅವರು ಬರುತ್ತೆ. ಈ ವಾರ ನರಕವಾಸಿಗಳನ್ನು ಒಬ್ಬರನ್ನು ಈ ವಾರದ ನೇರ ನಾಮಿನೇಟ್ ಮಾಡ್ಬೇಕು ಅಂತ ಬರುತ್ತೆ. ಅದರಲ್ಲಿ ಗೋಲ್ಡ್ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅವ್ರು ಹಂಸ ಅವ್ರು. ಇದಾಗಿತ್ತು 6 ಪಾಯಿಂಟ್. 7 ಪಾಯಿಂಟ್ ಬಂದ್ಬಿಟ್ಟು ಮತ್ತೆ ಇನ್ನೊಂದು ಟಾಸ್ಕ್ ಬರುತ್ತೆ. ಏನಂದ್ರೆ ವಾದ ಮತ್ತು ಪ್ರತಿವಾದ ಅನ್ನೋ ಒಂದು ಟಾಸ್ಕ್ ಬರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಫಸ್ಟ್ ಅದರಲ್ಲಿ ಇಬ್ಬಿಬ್ಬರು ಮಾಡಬೇಕು ವಾದ, ಒಬ್ಬರು ಪ್ರತಿವಾದ ಅಂದ್ಬಿಟ್ಟು. ಅದರಲ್ಲಿ ಫಸ್ಟ್ ಡಿಸ್ಕಷನ್ ಮಾಡುವಾಗ ತ್ರಿವಿಕ್ರಮ್ ಅವ್ರು ಮತ್ತು ಮಂಜು ಅವ್ರು ಮಾಡ್ತಾರೆ. ಬೇಕಾದ್ರೆ ಅದು ಫುಲ್ಲು ಎಪಿಸೋಡ್ ಬೇಕಾದ್ರೆ ನೀವು ಜಿಯೋ ಟಿವಿಯಲ್ಲಿ ನೋಡ್ಬೋದು, ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ನಲ್ಲಿ ಚೈತ್ರ ಕುಂದಾಪುರ ಅವರು ಮತ್ತು ಅನುಷ್ ಅವ್ರು ಮಾಡ್ತಾರೆ. ಬಟ್ ಅದ್ರಲ್ಲಿ ಮೈನ್ ಹೈಲೈಟ್ ಪಾಯಿಂಟ್ ಏನಾಗುತ್ತೆ ಅಂದರೆ, ಚೈತ್ರ ಅವರು ಅನುಷ್ ಅವರಿಬ್ಬರು ಪರ್ಸನಲ್ ಅಂದರೆ ಅವ್ರವ್ರದನ್ನ ಅವ್ರ ಬಗ್ಗೆ ಮಾತಾಡ್ದಿರ ಏನಾಯಿತು ಅಂದ್ಬಿಟ್ಟು ಅವ್ರು ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ಕೊಂಡಿರಲ್ಲ ನರಕವಾಸಿಗಳಲ್ಲಿ, ಅದನ್ನೆಲ್ಲ ಬಾಯಿ ಬಿಚ್ಚಿಬಿಡ್ತಾರೆ. ಅದರಿಂದ ಏನಾಗುತ್ತೆ, ನರಕವಾಸಿಗಳೆಲ್ಲ ಫುಲ್ಲು ಗರಂ ಆಗೋಗ್ತಾರೆ, ಫುಲ್ಲು ಕೋಪ ಬರುತ್ತೆ. ಇದಾಯಿತು ಸೆಕೆಂಡಲ್ಲಿ ಒಂದು ಮೈನ್ ಪಾಯಿಂಟ್ ಬಂದ್ಬಿಟ್ಟು. ನಾನು ಮೈನ್ ಪಾಯಿಂಟ್ ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಅದರಲ್ಲಿ ಏನೇನೇನೆ ಮತ್ತೆ ಗೌತಮಿ ಅವರು ಮಂಜು ಅವ್ರ ಹತ್ರ ಹೇಳ್ತಾರೆ, ಈ ಥರ ಎಲ್ಲ ಇದು ಅಷ್ಟೊಂದು ಅಡುಗೆ ಮಾತ್ರ ಹೋದಾಗ ಏನಂತಂದರೆ, ನಾನು ಬೇರೆಯವ್ರ ಥರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋಕ್ಕೆ ನನಗೆ ಬರಲ್ಲ. ಈ 9 ವರ್ಷದಲ್ಲಿ ನಾನು ಆ ಥರ ಯಾರ ಬಗ್ಗೆ ಕೆಟ್ಟದಾಗಿ ಆಗ್ದಿರೇ ಮಾತಾಡೋದಕ್ಕೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಕಣ್ಣೀರು ಬರುತ್ತೆ ಅವ್ರಿಗೆ. ನೆಗೆಟಿವ್ ಆಗಿ ಮಾತಾಡೋಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ ಮಂಜು ಅವ್ರ ಹತ್ರ ಡಿಸ್ಕಷನ್ ಮಾಡ್ತಾರೆ. ನೆಕ್ಸ್ಟು 3ನೇ ಡಿಸ್ಕಷನ್ ಬಂದಾಗ ಯಾರ್ಯಾರು ಡಿಸ್ಕಷನ್ ಮಾಡಿ, ಕೀರ್ತಿರಾಜ್ ಅವರು ಮತ್ತು ಧನರಾಜ್ ಅವರು ಇಬ್ಬರು ಡಿಸ್ಕಷನ್ ಮಾಡ್ತಾರೆ. ಅದೇ ವಾದ ಮತ್ತು ಪ್ರತಿವಾದ. ಇದ್ರಲ್ಲಿ ಮೈನ್ ಪಾಯಿಂಟ್ ಅಂದರೆ, ಚೈತ್ರ ನೀವು ಬಿಗ್ ಬಾಸ್ ಅಲ್ಲಿ ಇರಬೇಕು ಅಂತಿರಲ್ಲ, ಬಟ್ ಏನು ನಿಮ್ಮಿಂದ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂದ್ಬಿಟ್ಟು ಚೈತ್ರ ಅವ್ರು ಕೇಳ್ತಾರೆ ಧನರಾಜ್ ಅವ್ರನ್ನ. ಬಟ್ ಚೈತ್ರ ಅವ್ರು ಇನ್ನೊಂದು ಹೇಳ್ತಾರೆ, ಧನರಾಜ್ ಅವರು ಬಟ್ ಅವರು ಕಾಮಿಡಿ ಮಾಡ್ತಾರೆ, ಅದೊಂದು ಇದೆ ಅವ್ರ ಹತ್ರ. ಬಟ್ ನೀವೇನು ಮಾಡ್ತೀರಾ ಅಂದ್ಬಿಟ್ಟು ಕೀರ್ತಿರಾಜ್ ಅವ್ರನ್ನ ಕೇಳ್ತಾರೆ. ಇದಾಗಿತ್ತು ನೆನ್ನೆ ಬಿಗ್ ಬಾಸ್ 11 ಸೀಸನ್ 8ನೇ ದಿನದ ಮೈನ್ ಪಾಯಿಂಟ್ಸು. ಇದು ಫುಲ್ಲು ಬೇಕಾದ್ರೆ ನೀವು ಜಿಯೋ ಟಿವಿಯಲ್ಲಿ ಹೋಗಿ ನೋಡ್ಬೋದು. ಈ ವಿಡಿಯೋನ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಡೇಲ್ ಸಿಗೋಣ. ಟಾಟಾ, ಸಿ ಯು.